ನನ್ನ ಹೆಸರು ಅರುಣ ಅಂತ. ನಾವಿಲ್ಲಿ ಮಕ್ಕಳಿಗೆಲ್ಲ ಇವಾಗ ಹೊಸ ಬಟ್ಟೆ ಕೊಟ್ಟಿದ್ದಾರೆ ಪ್ರದೀಪ್ ಈಶ್ವರ್ ಅವರು ಅವ್ರ ಕಡೆಯಿಂದ. ಮಕ್ಕಳಿಗೆಲ್ಲ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆ ಕೊಟ್ಟಿದ್ದಾರೆ. ಮತ್ತು ಈ ಮಕ್ಕಳೆಲ್ಲ ಸಣ್ಣ ಮಕ್ಕಳನ್ನ ಗುರುತಿಸಿ ಯಾರು ಕೊಟ್ಟಿರೋದಕ್ಕೆ ತುಂಬ ಅವ್ರ ಧನ್ಯವಾದಗಳು ನಮ್ಮ ಕಡೆಯಿಂದ, ಎಲ್ಲರ ಕಡೆಯಿಂದ. ಎಲ್ಲ ಎಜುಕೇಷನ್ಗಳಲ್ಲಿ ತುಂಬ ಒತ್ತು ಕೊಟ್ಟು ಸಾರು ಎಲ್ಲ ಮಕ್ಕಳನ್ನೂ ಗುರುತಿಸ್ತಾ ಇದ್ದಾರೆ. ನಮ್ಮ ಅಂಗನವಾಡಿ ಮಕ್ಕಳಿಗೂ ಗುರುತಿ ಕೊಟ್ಟಿರೋದಕ್ಕೆ ತುಂಬ ಧನ್ಯವಾದ ಅವ್ರಿಗೆ. ತುಂಬ ಚೆನ್ನಾಗಿರೋ ಬಟ್ಟೆ ಕೊಟ್ಟಿದ್ದಾರೆ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಅವ್ರಿಗೂ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಗಣೇಶ ಹಬ್ಬಕ್ಕೆ ಬಟ್ಟೆ ಕೊಟ್ಟಿದ್ದಾರೆ. ಮತ್ತು ಈಗ ಅಂಗನವಾಡಿ ಮಕ್ಕಳಿಗೆ ಶಿವರಾತ್ರಿ ಹಬ್ಬಕ್ಕೆ ಈಗ ಬಟ್ಟೆ ಕೊಟ್ಟಿದ್ದಾರೆ. ಮತ್ತು ಎಜುಕೇಷನಲ್ಲಿ SLC ಮಕ್ಕಳಿಗೆ ವೀಕ್ಲಿ ಪರೀಕ್ಷೆ ಮಾಡಿ ಅವರು ಯಾವ ಥರ ಪ್ರೋಗ್ರೆಸ್ ಆಗ್ತಿದೆ ಅಂತ ಎಲ್ಲ ನೋಡಿ ಹೇಳ್ತಾ ಇದ್ದಾರೆ. ನಾವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಎಜುಕೇಷನ್ ಬಗ್ಗೆ ಜಾಸ್ತಿ ಒತ್ತು ಕೊಟ್ಟು ಮಕ್ಕಳಿಗೆ ಗಮನ ಕೊಡ್ತಾ ಇದ್ದಾರೆ. ಈಗ ಎಲ್ಲ ಕ್ಯಾಂಪು ಪಂಚಾಯತಿ ವೈಸ್ ಆಗಲಿ ನಗರಸಭೆ ವೈಸ್ ಆಗಲಿ ಹೆಲ್ತ್ ಕ್ಯಾಂಪ್ಗಳು ಹಾಕಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಜುಕೇಷನ್ ಬಗ್ಗೆನೂ ಒತ್ತು ಜಾಸ್ತಿ ಕೊಟ್ಟು ಯಾವ ಥರ ಇರಬೇಕು ಸರ್, ಒಂದು ಮೋಟಿವೇಶನ್ ಕ್ಲಾಸ್ ತೊಗೊತಾ ಇದ್ರು. ಆ ಕ್ಲಾಸ್ ಬಗ್ಗೆ ಹೆಂಗೇನು ಹೇಳ್ಬೇಕು, ಎಲ್ಲ ಒಂದೊಂದು ಮಗುಗೂ ಯಾವ ಥರ ಇರಬೇಕು ಅಂತ ಎಲ್ಲ ಹೇಳಿದ್ದಾರೆ. ಆ ಥರ ಮಕ್ಕಳಿಗೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ನಮ್ಮ ಜೂನಿಯರ್ ಕಾಲೇಜಲ್ಲಿ ಇಂಪ್ರೂವ್ಮೆಂಟ್ ಆಗಿದೆ ಚೆನ್ನಾಗಿ. ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಎಜುಕೇಷನ್ ಬಗ್ಗೆ ಹೆಚ್ಚಾಗಿ ಒತ್ತು ಕೊಟ್ಟಿರೋಂಥ ಸಾರು ನಮ್ಮ ಪ್ರದೀಪ್ ಈಶ್ವರ್ ಸಾರು. ಅವರು ಹೆಚ್ಚಾಗಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ಒಂದು ಉನ್ನತ ಹಂತದಲ್ಲಿ ತೊಗೊಂಡೋಗ್ಬೇಕಂತ ಎಜುಕೇಷನ್ನ ಒಂದು ಮಟ್ಟದಲ್ಲಿ ಬಡ ಮಕ್ಕಳಿಗೂ ಒಂದು ಉನ್ನತವಾದ ಶಿಕ್ಷಣ ಸಿಗಬೇಕು ಅನ್ನೋದು ಅವ್ರ ಗುರಿ. ಆ ಗುರಿನ ಒಂದು ಉನ್ನತ ಕ್ಷೇತ್ರದಲ್ಲಿ ತಗೊಂಡೋಗಿ ಒಂದು ಬಡ ಮಕ್ಕಳಿಗೂ ತಳಮಟ್ಟ ಇರೋ ಮಕ್ಕಳಿಗೂ ಒಂದು ಉನ್ನತ ಶಿಕ್ಷಣ ಕೊಡಬೇಕಂತ ಸರ್ ಹಾಕಿರೋಂಥ ಯೋಜನೆಗಳು ಚೆನ್ನಾಗಿ ಸಕ್ಸಸ್ ಆಗಿವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೋವಿಂದ್ ಅಂತ. ಇಲ್ಲಿ ಅಂಗನವಾಡಿ ಕ್ಷೇತ್ರದಲ್ಲಿ ಬಂದು ಇವತ್ತು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಕ್ಕಳಿಗೆಲ್ಲನೂ ಉಚಿತವಾಗಿ ಬಟ್ಟೆ ಕೊಟ್ಟಿದ್ದಾರೆ. ಅದು ಎಲ್ಲರಿಗೂ ಸಂತೋಷಕರ ಸುದ್ದಿಯಾಗಿದೆ. ಮತ್ತು ಅವರು ಬಂದುಬಿಟ್ಟು ಪ್ರದೀಪ್ ಈಶ್ವರ್ ಸರ್ ಬಂದು ಆಯಿತಾ ಅಂಗನವಾಡಿ ಮಕ್ಕಳಿಂದ ಹಿಡಿದು ಇವತ್ತು ಎಜುಕೇಷನ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವ್ರಿಗೆಲ್ಲನೂ ಸ್ಕಾಲರ್ಶಿಪ್ಪು ಮತ್ತು ಈ ಥರ ಉಚಿತ ಬಟ್ಟೆ ಎಲ್ಲ ಕೊಟ್ಟು ಅವ್ರಿಗೆಲ್ಲ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದು ಸಂತೋಷಕರವಾಗಿದೆ. ಆಮೇಲೆ ಬಂದು ಚಿಕ್ಕಬಳ್ಳಾಪುರದಲ್ಲಿ 5 ಆಂಬುಲೆನ್ಸನ್ನು ಕೊಟ್ಟು ಉಚಿತ ಸೇವೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಆಯಿತಾ, ಅದು ತುಂಬ ಸಂತೋಷವಾಗಿದೆ. ಹಂಗಾಗಿ ಈ ಎಜುಕೇಷನಲ್ಲಿ ಬಂದು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರನ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚು ಉನ್ನತ ಸ್ಥಾನದಲ್ಲಿ ಇದು ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲರ ಬೆಂಬಲ ಹಿಂದೆ ಇದ್ದು ನಾವು ಅವ್ರ ಸಹಕಾರ ಮಾಡ್ತೀವಿ. ಅದೇ ಥರ ಬಂದು ಇವತ್ತು ಎಲ್ಲ ಚಿಕ್ಕ ಮಕ್ಕಳನ್ನ ಗುರುತಿಸಿ ಆಯಿತಾ, ಬಟ್ ಅವ್ರಿಗೆ ವೋಟಿಂಗ್ ಪವರ್ ಇಲ್ಲ ಇಂಥ ಮಕ್ಕಳಿಗೆಲ್ಲ. ಬಟ್ ಆದ್ರೂ ಇಂಥವನ್ನೆಲ್ಲ ಗುರುತಿಸಿ ಅವ್ರಿಗೆ ಒಂದು ನಾಳೆ ಶಿಕ್ಷಣ ಮಟ್ಟದಲ್ಲಿ ಉನ್ನತ ಸ್ಥಾನ ಬರಬೇಕು ಸ್ಟೂಡೆಂಟ್ಸ್ ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ನಮ್ಮ ಮಕ್ಕಳ ತಂದೆ ತಾಯಿ ಎಲ್ಲ ಪೋಷಕರ ಕಡೆಯಿಂದ ನಾವು ಬೆಂಬಲ ನೀಡ್ತೀವಿ. ಆಯಿತಾ, ಅದೇ ರೀತಿ ಬಂದು ಮತ್ತು ಮನೆಗೆಲ್ಲ ತೆರಳಿ ಆಯಿತಾ ಅವರ ಯೋಗಕ್ಷೇಮಗಳನ್ನ ಯೋಚಿಸಿ ಆಯಿತಾ ಅವರು ಬಡ ಕುಟುಂಬದವರ ಯಾರು ಏನು ಅಂತೆಲ್ಲ ತಿಳ್ಕೊಂಡು ಅವ್ರಿಗೆ ಒಂದು ಆಧಾರವನ್ನು ಒದಗಿಸಿ ಕೊಡ್ತಾಯಿದ್ದಾರೆ ಕೆಲವೊಂದು ಕುಟುಂಬಗಳಿಗೆಲ್ಲನೂ. ಅದೆಲ್ಲ ಸಂತೋಷಕರವಾಗಿದೆ ಆಯಿತಾ. ಹಾಗಾಗಿ ನನ್ನ ಮಾತು ಹೇಳ್ಕೊಡೋಕ್ಕೆ ಅದು ಬಂದುಬಿಟ್ಟು ಭಾನುವಾರ ವೀಕ್ಲಿ ಒನ್ ಟೈಮ್ ಎಲ್ಲ ಕಡೆ ಒಂದು ವಾರ್ಡ್ಗಾಗಿರ್ಬೋದು ಇಲ್ಲ ಒಂದು ಊರಿಗಾಗಿರ್ಬೋದು ಹೋಗಿ ಆ ಊರಿನ ಪರಿಸ್ಥಿತಿ ಎಲ್ಲ ತಿಳ್ಕೊಂಡು ಆಯಿತಾ ಅಲ್ಲಿನ ಗುಣಮಟ್ಟ ಯಾವ ಥರ ಇದೆ ಅದೆಲ್ಲ ತಿಳ್ಕೊಂಡು ಅವರು ಅದಕ್ಕೆ ತಕ್ಕಂತೆ ಮುಂದೆ ಇದು ಮಾಡ್ತಾಯಿದ್ದಾರೆ. ಏನೋ ಒಂದು ಉನ್ನತ ಚಿಕ್ಕಬಳ್ಳಾಪುರ ಕ್ಷೇತ್ರನ ಒಂದು ಸ್ಥಾನಕ್ಕೆ ತಗೊಂಬರ್ಬೇಕು ಅಂತ ಇದು ಮಾಡ್ತಾಯಿದ್ದಾರೆ. ಅದು ತುಂಬ ಸಂತೋಷವಾಗಿದೆ. ಅದು ಬಂದ್ಬಿಟ್ಟು ಅದು ಎಲ್ಲರೂ ಸ್ತ್ರೀಯವರು ಬಂದು ಅವ್ರಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಎಲ್ಲ ಸಂತೋಷಕರ ಇದೆ ಆಯಿತಾ. ಎಲ್ಲರೂ ಪ್ರತಿಯೊಬ್ಬ ಹೆಂಗಸರಿಗೂ ಸೀರೆ ಕೊಟ್ಟಿದ್ದಾರೆ ಆಯಿತಾ. ಮತ್ತು ಬಂದುಬಿಟ್ಟು ಗಣೇಶ ಹಬ್ಬಕ್ಕೆ ಬಂದುಬಿಟ್ಟು ಸ್ಟೂಡೆಂಟ್ಸ್ಗೆಲ್ಲ ಕೊಟ್ಟಿದ್ದಾರೆ. ಈಗ ಶಿವರಾತ್ರಿ ಹಬ್ಬಕ್ಕೆ ಅಂತ ಬಂದುಬಿಟ್ಟು ಅಂಗನವಾಡಿ ಮಕ್ಕಳನ್ನ ಗುರುತಿಸಿ ಆಯಿತು. ಇಂಥ ಚಿಕ್ಕ ಮಕ್ಕಳಿಗೆ ವೋಟಿಂಗ್ ಪವರ್ ಇಲ್ಲ, ಆದ್ರೂ ಇಂಥ ಗುರುತಿಸಿ ಇವ್ರಿಗೆಲ್ಲ ಕೊಟ್ಟು ಒಂದು ಸಹಾಯ ಮಾಡ್ತಾಯಿದ್ದಾರೆ. ಅದು ತುಂಬ ಸಂತೋಷವಾಗಿದೆ. ನಮಗೆ ಒಂದು ಶಾಸಕರು ಅಂತ ಬಂದರೆ ನಮಗೊಂದು ಈಗ ಒಳ್ಳೆಯ ಶಾಸಕರು ಸಿಕ್ಕಿದ್ದಾರೆ. ಆ ಶಾಸಕರನ್ನ ಹಿಂದೆ ಥರ ಮುಂದುವರಿಸ್ಕೊಂಡು ಅವ್ರಿಗೆ ಒಂದು ಬೆಂಬಲ ಕೊಟ್ಟು ಅವ್ರನ್ನ ಉಳಿಸ್ಕೊಬೇಕಂತ ಖುಷಿಯಾಗಿದೆ. ಆಂಬುಲೆನ್ಸ್ ಬಗ್ಗೆ ಅಂತಂದರೆ 5 ಆಂಬುಲೆನ್ಸ್ನ ಕೊಟ್ಟಿದ್ದಾರೆ ಆಯಿತಾ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಆಯಿತಾ. ಯಾವುದೇ 24x7 ಅಂತಂದ್ಬಿಟ್ಟು 24 ಗಂಟೆಗಳಲ್ಲಿ ಏನೇ ಹೆಚ್ಚು ಕಮ್ಮಿ ಆದ್ರೂ ಸೇವೆ ಸಲ್ಲಿಸ್ಕೊಡ್ಬೇಕು. ಇಮಿಡಿಯೇಟ್ಲಿ ಯಾವುದೇ ಹಾಸ್ಪಿಟ್ಲ್ ಹೋದರೂ ಅದು ಅವ್ರಿಗೆ ತಕ್ಕ ಚಿಕಿತ್ಸೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಹಾಸ್ಪಿಟಲೆಲ್ಲ ಗೌರ್ಮೆಂಟ್ ಹಾಸ್ಪಿಟಲೆಲ್ಲ ತಿಳಿಸಿ ಅವರೊಂದು ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ತುಂಬ ಧನ್ಯವಾದಗಳು.